ನೀವು ಜಿ ಡಿ ಎಸ್ ಏನಾದ್ರು ಅಪ್ಲಿಕೇಶನ್ ಹಾಕಿದ್ರಾ? ಹಾಗಿದ್ರೆ ಆ ಅಪ್ಲಿಕೇಶನಲ್ಲಿ ಆ ಒಂದು 1000 ಪೋಸ್ಟಲ್ಲಿ ನಿಮ್ಮದು ಒಂದು ಹೆಸರು ಇರಬೇಕಾ? ಹಾಗಿದ್ರೆ ಈ ಎಂಡ್ವರೆಗೂ ನೋಡಿ ಈ ವಿಡಿಯೋನ, ಯಾಕಂದರೆ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರ್ತದೆ. ಸೊ ಯಾರೆಲ್ಲ ಮಿಸ್ ಮಾಡ್ಕೊತೀರಾ ಅಷ್ಟೇ. ಓಕೆ, ಹಾಗಿದ್ರೆ ಫಸ್ಟ್ ಆಫ್ ಆಲ್ ನಿಮ್ದು ಎಷ್ಟು ಕಟ್ ಆಫ್ ಇರಬೇಕು, ಆಮೇಲೆ ಮೆರಿಟ್ ಲಿಸ್ಟ್ ಯಾವಾಗ ಬರ್ತದೆ, ಆಮೇಲೆ ಇನ್ನೊಂದು ಮೋರ್ ಇಂಪಾರ್ಟೆಂಟ್ ಏನಂತಂದರೆ ಅದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು, ಅದು ಎಲ್ಲಿ ಬರ್ತದೆ, ಮೆಸೇಜ್ ಬರ್ತದನ ಅಥವಾ ಇಮೇಲ್ಗೆ ಬರ್ತದನ, ನೀವು ಜಿಮೇಲ್ ಯಾವ್ದು ಕೊಟ್ಟಿರ್ತೀರಲ್ಲ ಅದಕ್ಕೆ ಇಮೇಲ್ ಬರ್ತದನ, ಅದನ್ನೆಲ್ಲ ಮಾತಾಡೋಣ. ಮತ್ತು ಯಾವ್ಯಾವೆಲ್ಲ ಸರ್ಟಿಫಿಕೇಟ್ ಬೇಕು ಎಲ್ಲವನ್ನು ಮಾತಾಡೋಣ. ಮತ್ತು ಮೋರ್ ಇಂಪಾರ್ಟೆಂಟ್ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಆ್ಯಂಡ್ ಕಂಪ್ಯೂಟರ್ ಸರ್ಟಿಫಿಕೇಟ್, PWD ಸರ್ಟಿಫಿಕೇಟ್. ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್, ಕಂಪ್ಯೂಟರ್, PWD. ಆ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕೇ ಬೇಕಾ, ಎಲ್ಲಿ ತರಿಸ್ಬೇಕು, ಹೇಗೆ ತರಿಸ್ಬೇಕು ಎಲ್ಲವನ್ನು ಮಾತಾಡೋಣ. ಓಕೆ, ಬನ್ನಿ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಮಿಸ್ ಮಾಡಿಬಿಟ್ರಿ. ನಿಮ್ಗೇನಾದ್ರು ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾಗಿತ್ತಂದರೆ ಇಲ್ಲೊಂದು ನಂಬರ್ ಹಾಕ್ತೀನಿ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕಂಪ್ಯೂಟರ್ ಸರ್ಟಿಫಿಕೇಟ್ನ ತೊಗೋಬೋದು. ಯಾಕಂತಂದರೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲದೆ ನೀವು ಜಾಬ್ ಹೋಗೋದು ಒಂದು ಸ್ವಲ್ಪ ರಿಸ್ಕಿ ಅಂತ ಅನಿಸುತ್ತೆ. ಕೆಲವೊಂದು ಡಿವಿಷನಲ್ಲಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೇಳ್ತಾರೆ, ಇನ್ನೊಂದು ಕೆಲವೊಂದು ಡಿವಿಷನಲ್ಲಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೇಳಲ್ಲ. ಬಟ್ ಯಾವ ಡಿವಿಷನಲ್ಲಿ ಏನು ಕೇಳ್ತಾರೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಹಾಗಾಗಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಈಸ್ ಅ ಮ್ಯಾಂಡೇಟರಿ ಅಂತ ಹೇಳೋಕ್ಕೆ ಸಾಧ್ಯ ಆಗ್ತದೆ. ಅದು ನಿಮ್ಮ ಮೇಲೆ ಡಿಪೆಂಡು. ರಿಸ್ಕ್ ತೊಗೊತಿದ್ರೆ ತೊಗೋಬೋದು, ಬಟ್ ನಿಮ್ಮದೇನಾದರೂ ಜಾಸ್ತಿ ಸ್ಕೋರ್ ಇತ್ತಪ್ಪ ಅಂತಂದರೆ ಸೊ 100% ರಿಸ್ಕನ್ನು ತೊಗೊಳಕ್ಕೆ ಹೋಗಬೇಡಿ. ನಿಮ್ಮ ಸ್ಕೋರ್ ಎಷ್ಟಿದೆಯಲ್ಲ ಅದನ್ನು ಕೆಳಗಡೆ ಕಮೆಂಟ್ ಬಾಕ್ಸ್ನ ತಿಳಿಸಿ, ನಾನು ನಿಮಗೆ ಹೇಳ್ತೀನಿ. ಓಕೆ, ನಿಮ್ಮ ಸ್ಕೋರ್ ಮತ್ತು ಎಲ್ಲಿ ಹಾಕಿದರೆ, ಯಾವ ಡಿವಿಷನ್ಗೆ ಹಾಕಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಒಂದು ಸ್ಕೋರನ್ನು ಮೆನ್ಷನ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಲೇಟ್ ಆದರೂ ಪರವಾಗಿಲ್ಲ, ಉತ್ತರ ಕೊಡ್ತೀನಿ. ಇವಾಗ ನೋಡೋಣ ಏನಂತಂದರೆ ನಿಮ್ಮದು ಸೆಲೆಕ್ಷನ್ ಆಗಿದೆಯಾ ಇಲ್ವಾ ಹೇಗೆ ಗೊತ್ತಾಗುತ್ತೆ. ನಿಮ್ಮದು ಸೆಲೆಕ್ಷನ್ ಆಗಿದೆಯಾ ಇಲ್ವ ಅಂತ ಗೊತ್ತಾಗೋಕ್ಕೆ ನಿಮಗೆ ಮೆಸೇಜ್ ಬರ್ತದೆ. ಓಕೆ, ನಿಮ್ಮದು ಮೆಸೇಜ್ ಬರ್ತದೆ, ಅಥವಾ ಇಲ್ಲಾಂದರೆ ನೀವು ಯಾವ ಜಿಮೇಲ್ ಕೊಟ್ಟಿರ್ತೀರಲ್ಲ ಅದಕ್ಕೆ ಇಮೇಲ್ ಬರ್ತದೆ. ಓಕೆ, ನೀವು ಜಿಮೇಲ್ನ ಚೆಕ್ ಮಾಡ್ಕೊತೀರಿ, ಇಮೇಲ್ನ ಅವಾಗ ಚೆಕ್ ಮಾಡ್ಕೊತೀರಿ, ನಿಮ್ಮದು ಬಂದರೂ ಬರ್ತದೆ. ಬಟ್ ಅದು ಯಾವಾಗ ಬರ್ತದೆ, ಅದು ಬಂದರೆ ಹೇಗೆ ಕಾಣ್ತದೆ, ಇಲ್ಲೊಂದು ಫೋಟೋ ಹಾಕಿರ್ತೀನಿ ನೋಡಿ, ಇಲ್ಲೊಂದು ಕಾಣ್ತಿದೆ ಅಲ್ಲ ಫೋಟೋ, ಇಲ್ಲೊಂದು ಫೋಟೋ ಹಾಕಿರ್ತೀನಿ, ಈ ರೀತಿ ಕಾಣ್ತದೆ. ನಿಮ್ಮ ಮೆಸೇಜ್ ಏನಾದರೂ ಬರ್ತಪ್ಪ ಅಂದರೆ ಹಿಂಗೆ ಕಾಣ್ತದೆ. ಓಕೆ, ನಿಮ್ದೇನಾದರೂ ಈ ಥರ ಮೆಸೇಜ್ ಬರ್ತಂದರೆ ನಿಮ್ಮದು ಸೆಲೆಕ್ಷನ್ ಆಗಿದೆ ಅಂತ ಅರ್ಥ. ನೀವೆಲ್ಲೂ ಚೆಕ್ ಮಾಡುವಂಥ ಅವಶ್ಯಕತೆಯೇ ಇಲ್ಲ, ನೀವು ಸೆಲೆಕ್ಷನ್ ಆಗಿದ್ದೀರಾ ಅಂತ ಅರ್ಥ. ಓಕೆ, ನಿಮ್ಮದು ಕಟ್ ಆಫಲ್ಲಿ ಲಿಸ್ಟ್ ಆಗಿದೆ. ಹಾಗಿದೆ ಇಂಥದ್ದು ಯಾವಾಗ ಬರ್ತದೆ ಅಂತ ಕೇಳಿದಾಗ ನಿಮ್ಮದು ಫಸ್ಟ್ ಆಫ್ ಆಲ್ ರಿಸಲ್ಟ್ ಲಿಸ್ಟಲ್ಲಿ ನಿಮ್ಮದು ಹೆಸರು ಇರಬೇಕು. ರಿಸಲ್ಟ್ ಲಿಸ್ಟಲ್ಲಿ ನಿಮ್ಮದು ಹೆಸರು ಇರಬೇಕು ಅಂತಂದರೆ ನೀವೇನು ಮಾಡಬೇಕು, ನೀವೇನೂ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಎಕ್ಸಾಮ್ ಇಲ್ಲದೆ ನಿಮ್ಮನ್ನ ತೊಗೊತಿದ್ದಾರೆ ಅಂತಂದರೆ ನಿಮ್ಮದು ಕಟ್ ಆಫು ಜಾಸ್ತಿ ನಿಲ್ತದೆ. ಆಬ್ವಿಯಸ್ಲಿ ಕಟ್ ಆಫ್ ಜಾಸ್ತಿ ನಿಲ್ತದೆ. ಮಾಡಬೇಕು ಅಂತಂದರೆ ನೀವೇನು ಮಾಡುವಂಥ ಅವಶ್ಯಕತೆ ಇಲ್ಲ. ಸುಮ್ಮನೆ ಜಸ್ಟು ಮೆಸೇಜ್ನ ಚೆಕ್ ಮಾಡ್ತೀರಿ, ಅವಾಗವಾಗ ಇಮೇಲ್ನ ಚೆಕ್ ಮಾಡ್ಕೊತೀರಿ. ಅದು ಏನಾದರೂ ನಿಮಗೆ ಲಿಸ್ಟ್ ಬರ್ತಪ್ಪ ಅಂತಂದರೆ ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಇರ್ತದೆ. ನಿಮ್ಮ ಹೆಸರು ಇತ್ತಂದರೆ ಅದು ನಿಮ್ಮ ಒಂದು ಮೆಸೇಜ್ ಬರ್ತದೆ. ನಿಮ್ಗೆ ಮೆಸೇಜ್ ಆಗಲಿ ಅಥವಾ ಇಮೇಲ್ ಆಗಲಿ ಯಾರಲ್ಲೂ ಒಂದು ಬರ್ತದೆ, ಎರಡೂ ಕೂಡ ಬರ್ಬೋದು. ಓಕೆ, ಬಂದ ತಕ್ಷಣ ರಿಸಲ್ಟ್ ಬಿಟ್ಟಿದ್ದಾರೆ ಅಂತ ಅರ್ಥ. ರಿಸಲ್ಟ್ ಬಿಟ್ಟಿದ್ದರೆ ಅದು ನೀವು ಹೆಂಗೆ ಚೆಕ್ ಮಾಡ್ಕೊಳ್ಳೋದು ಅಂತೇಳಿ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಅದಕ್ಕೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಕೆಳಗಡೆ ರೆಡ್ ಬಟನ್ ಇದೆ, ಅದನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನಾನು ಹಾಕ್ತಕ್ಕಂತಹ ನೀವು ಏನು ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ಸೆಲೆಕ್ಷನ್ ಆಗುವವರೆಗೂ ಹೇಳ್ತಿರ್ತೀನಿ, ಎಲ್ಲೂ ಮಿಸ್ ಆಗಲ್ಲ. ಮಾಹಿತಿ ಇಂಪಾರ್ಟೆಂಟು, ಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೋಬೋದು. ಅದೇ ಅಂತಂದರೆ ಫಸ್ಟ್ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರ್ತದೆ. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಆದಮೇಲೆ ನಿಮ್ಮದು ಇರ್ತದೆ ಡಿವಿಷನ್ ಆ್ಯಂಡ್ ರಿಜಿಸ್ಟ್ರೇಷನ್ ನಂಬರ ಎರಡೂ ಕೂಡ ಮೆನ್ಷನ್ ಆಗಿ ನಿಮ್ಮ ಒಂದು ಮೆಸೇಜಲ್ಲಿ ಬಂದಿರ್ತದೆ. ಓಕೆ, ಇದು ನಿಮ್ಮ ಹೇಗೆ ಬರ್ತದೆ, ಮೆಸೇಜ್ ಬರ್ತದನ ಅಥವಾ ಇಮೇಲ್ ಬರ್ತದೆ ಅನ್ನೋದಕ್ಕೆ ಒಂದು ಮಾಹಿತಿ. ನೆಕ್ಸ್ಟ್ ಇನ್ನು ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತಂದಾಗ ಫಸ್ಟ್ ಆಫ್ ಆಲ್ ನಿಮಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕು. ಕೆಲವೊಂದು ಕಡೆ ಕಡ್ಡಾಯ, ಕೆಲವೊಂದು ಕಡೆ ಕೇಳಿಲ್ಲ. ಬಟ್ ಅದು ಯಾವ ಕಡೆ ಕೇಳಿದ್ದಾರೆ ಯಾವ ಕಡೆ ಇಲ್ಲ ನಿಮಗೆ ಗೊತ್ತಿಲ್ಲ. ಹಾಗಾಗಿ ರಿಸ್ಕ್ ತೊಗೊಳ್ಳೋರು ತೆಗಿಸ್ಬೇಡ್ರಿ. ರಿಸ್ಕ್ ಬೇಡ, ಏನೂ ಬೇಡ ಅಂತಂದರೂ ತೆಗಿಸ್ಬೋದು, ಇಲ್ಲ ತೆಗಿಸದೆ ಏನೂ ಇರ್ಬೋದು, ನಿಮ್ಮ ಇಷ್ಟ. ಅದು ನೀವೇನಾದ್ರು ತೆಗ್ಸೋಕ್ಕೆ ಇಚ್ಛೆ ಇತ್ತಪ್ಪ ಅಂತಂದರೆ ಒಂದು ಕರೆಕ್ಟಾಗಿರುವಂತಹ ಎಲ್ಲರೂ ಕರೆಕ್ಟಾಗಿರೋದು ಕಡೆ ತೆಗಿಸ್ಬೇಕಂತಂದರೆ ಇಲ್ಲಿ ಒಂದು ನಂಬರ್ ಕೊಟ್ಟಿರ್ತೀನಿ, ಈ ನಂಬರ್ಗೆ ಕಾಲ್ ಮಾಡೋಕ್ಕೆ ಹೋಗ್ಬೇಡ್ರಿ. ಓನ್ಲಿ ಮೆಸೇಜ್ ಮಾಡಿ ಡೈರೆಕ್ಟ್ ಮ್ಯಾಟ್ರ್ ಹೇಳಿ, ಕಂಪ್ಯೂಟರ್ ಸರ್ಟಿಫಿಕೇಟ್ ಅಂತ ಮೆಸೇಜ್ ಕಳಿಸಿ. ಅವ್ರು ನಿಮಗೆ ಅವ್ರ ಚಾರ್ಜಸ್ ಏನಿದೆ ಅದನ್ನ ಹೇಳಿಬಿಟ್ಟು ನಿಮಗೆ
ಪೇ ಮಾಡೋಕ್ಕೆ ಹೇಳ್ತಾರೆ. ಆ ಪೇ ಮಾಡಿಬಿಟ್ಟು ನಿಮ್ಮ ಸರ್ಟಿಫಿಕೇಟ್ನ ನೀವು ತೊಗೋಬೇಕು. ಅವರೊಂದು ಎಕ್ಸಾಮ್ ಬರೆಸ್ತಾರೆ, ಆ ಎಕ್ಸಾಮ್ನ ನೀವು ಬರೀಬೇಕು. ಎಕ್ಸಾಮ್ ಬರೆದ ತಕ್ಷಣ ನಿಮಗೆ ಸರ್ಟಿಫಿಕೇಟ್ ಅನ್ನುವಂಥದ್ದು ಬರ್ತದೆ. ಓಕೆ, ಏನಿಲ್ಲ, ಜಸ್ಟ್ ನೀವು ಎಕ್ಸಾಮ್ಗೆ ಕೂತ್ಕೊಳ್ಳೋದಷ್ಟೇ. ನೀವು ಇದ್ದೀರಾ ಅನ್ನೋದಕ್ಕೆ ಕಾರಣ, ನೀವು ಎಕ್ಸಾಮ್ಗೆ ಕೂತ್ಕೊಂಡ್ರೆ ಬರ್ತದೆ. ನಾನು ಆಲ್ರೆಡಿ ಹೇಳಿದ್ದೀನಿ ಡಾಕ್ಯುಮೆಂಟ್ಸ್ ಏನೇನು ಬೇಕಂತೇಳಿ. ಕೆಳಗಡೆ ವಿಡಿಯೋ ಇದೆ, ಫುಲ್ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀನಿ. ಅದು ಯಾಕೆ ಬೇಕು, ಎಲ್ಲಿ ತೆಗೆಸ್ತಾರೆ ಎಲ್ಲವನ್ನು ಹೇಳಿದ್ದೀನಿ. ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಮತ್ತು ಐ ಬಟನ್ ಕಾಣ್ತಿದೆ ಅಲ್ಲಿ ಕೂಡ ಒಂದು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ಸ್ ಏನೇನು ಬೇಕು, ಯಾಕೆ ಬೇಕು ಅಂತ ಎಲ್ಲ ಡೀಟೇಲಾಗಿ ಮಾತಾಡಿದ್ದೀನಿ. ಇವಾಗ ಹೇಳ್ತೀನಿ ಶಾರ್ಟಾಗಿ. ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಅಂತಂದರೆ, ಸಿಂಪಲ್ಲಾಗಿ ನಿಮಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬೇಕು. ನಿಮ್ಮದು 10th ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬೇಕು. ಯಾವುದೇ ರೀತಿ ತಿದ್ದುಪಡಿ ಅದು ಇದು ಆಗಿರಬಾರ್ದು, ಕರೆಕ್ಟಾಗಿರಬೇಕು. ಕಾರ್ಡ್ ಅಂತಂದರೆ ನಿಮ್ಮದು ರೇಷನ್ ಕಾರ್ಡ್ ಆಗಲಿ, ಪ್ಯಾನ್ ಕಾರ್ಡ್ ಆಗಲಿ, ಆಧಾರ್ ಕಾರ್ಡ್ ಆಗಲಿ, ಯಾವುದಾದ್ರೂ ಒಂದು ಗುರುತಿನ ಚೀಟಿ ಇರಬೇಕು ನಿಮ್ಮ ಹತ್ರ ಒರಿಜಿನಲ್ ಪ್ರೂಫಿಗೆ. ಓಕೆ, ನೆಕ್ಸ್ಟ್ ಇನ್ನು PWD ಸರ್ಟಿಫಿಕೇಟ್ ಬೇಕು. PWD ಸರ್ಟಿಫಿಕೇಟ್ ಯಾರ್ಯಾರೆಲ್ಲ ಹ್ಯಾಂಡಿಕ್ಯಾಪ್ಟೆಡ್ ಪರ್ಸನ್ ಇದ್ದೀರಲ್ಲ ಅವರು ಕಮ್ಮಿ ಕಟ್ ಆಫ್ ನಿಲ್ತದೆ. ಈ ಅವಕಾಶ ಮಿಸ್ ಮಾಡ್ಕೋಬೇಡ್ರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಾನು. ಬೇಕಾದರೆ PW ಕ್ಯಾಂಡಿಡೇಟ್ಸ್ಗಳು ಮೆಸೇಜ್ ಕೆಳಗಡೆ ಕಮೆಂಟ್ ಮಾಡಿ. ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟ್ ಅಂತ ಬರ್ತದೆ. ಎಲ್ಲರಿಗೂ ಅಲ್ಲ, ಕೆಲವೊಂದು ಜನ ಟ್ರಾನ್ಸ್ಜೆಂಡರು ಇರ್ತೀರ, PWD ಕ್ಯಾಂಡಿಡೇಟ್ಸ್ಗಳು ಇರ್ತೀರ. ಹ್ಯಾಂಡಿಕ್ಯಾಪ್ಟೆಡ್ ಪರ್ಸನ್ಗಳಿಗೂ ಸರ್ಟಿಫಿಕೇಟ್ ಬರ್ತದೆ. ಮತ್ತು ಟ್ರಾನ್ಸ್ಜೆಂಡರ್ಗೆ ಇದ್ದೀರಾ ಅಂಥೇಳಿ ನಿಮಗೆ ಗೌರ್ಮೆಂಟ್ ಆಥರೈಸ್ ಕಡೆ ನಿಮಗೊಂದು ಸರ್ಟಿಫಿಕೇಟ್ ಬರ್ತದೆ. ಆ ಸರ್ಟಿಫಿಕೇಟ್ ನಿಮ್ಮ ಹತ್ರ ಬೇಕು. ಇದೆಲ್ಲ ಡಾಕ್ಯುಮೆಂಟ್ಸ್ನ ನಿಮ್ಮ ಹತ್ರ ಕರೆಕ್ಟಾಗಿ ತೆಗೆಸ್ಕೊಂಡು ಇಟ್ಕೊಳ್ಳಿ. ಇವಾಗಲೇ ತೆಗೆಸ್ಕೊಳ್ಳಿ. ರೆಡಿ ಇದೆಯಾ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಮಿಸ್ ಆಗಬಾರ್ದು. ಓಕೆ, ಇನ್ನೇನು ಮೆರಿಟ್ ಲಿಸ್ಟ್ ಬಿಡುವಂಥ ಹಂತದಲ್ಲಿದ್ದಾರೆ. ಮೆರಿಟ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂತಂದರೆ ಫೆಬ್ರವರಿ 28ಕ್ಕೆ ಟೆಂಟೇಟಿವ್ ಡೇಟನ್ನು ಮೆನ್ಷನ್ ಮಾಡಿದ್ದಾರೆ. ಫೆಬ್ರವರಿ 28ಕ್ಕೆ ಬಿಡಬಹುದು. ಬಿಟ್ಟರೆ ಬಿಡ್ತಾರೆ, ಇಲ್ಲಾಂತಂದರೆ ಮಾರ್ಚ್ 1ನೇ ತಾರೀಕಿಂದ ಸ್ಟಾರ್ಟ್ ಆಗ್ತದೆ. ಬಟ್ ಟೆಂಟೇಟಿವ್ ಡೇಟ್ ಅಂತೇಳಿ 28ಕ್ಕೆ ಇದೆ, ಅಲ್ಲಿಗೆ ಬಿಡ್ತಾರೆ. ಓಕೆ, ಅಷ್ಟರಲ್ಲಿ ನಿಮ್ಮದು ರೆಡಿ ಇತ್ತಂದರೆ ರೆಡಿ ಮಾಡ್ಕೊಳ್ಳಿ. ಯಾವುದೇ ರೀತಿ ಮುಂದೆ ನಿಮಗೆ ಜಾಸ್ತಿ ಟೈಮ್ ಸಿಗೋಲ್ಲ. PWDಗೆ ಏನಾರು ಸಪ್ರೇಟ್ ಕಟ್ ಆಫ್ ಲಿಸ್ಟ್ ಏನಾದ್ರು ಬೇಕಾಗಿತ್ತಪ್ಪ ಅಂದರೆ ಕೆಳಗಡೆ ಕಮೆಂಟ್ ಮಾಡಿ. PWD ಅಂತ ಎಷ್ಟು ಜಾಸ್ತಿ ಬರ್ತಾವಲ್ಲ ಅದ್ರ ಮೇಲೆ ಒಂದು ಕಟ್ ಆಫ್ ವಿಡಿಯೋ ಮಾಡ್ತೀನಿ. ಓಕೆ, ಈಗ ನೆಕ್ಸ್ಟ್ ಮೆಡಿಕಲ್ ಸರ್ಟಿಫಿಕೇಟು ಬೇಕು. ಮೆಡಿಕಲ್ ಎಲ್ಲಿ ತೆಗೆಸ್ಬೇಕು ಅಂತಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ತೆಗೆಸ್ಬೇಕು. ನೆಕ್ಸ್ಟ್ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕು. ಆ ಕಂಪ್ಯೂಟರ್ ಸರ್ಟಿಫಿಕೇಟ್ನ ಹೇಗೆ ತೆಗೆಸ್ಬೇಕು, ಎಲ್ಲಿ ತೆಗೆಸ್ಬೇಕು, ಮತ್ತು ಆಥರೈಸ್ ಕಡೆ ಎಲ್ಲಿ ಕರೆಕ್ಟಾಗಿರುವ ಸೆಂಟರ್ ಇದೆಯೋ ಅಲ್ಲೇ ತೆಗೆಸ್ಬೇಕು. ಆನ್ಲೈನ್ ಬೇಕಾದ್ರೆ ಆನ್ಲೈನ್ ತೆಗೆಸ್ಕೊಳ್ಳಿ. ನಿಮ್ಗೇನಾರ ಆಫ್ಲೈನ್ ಕರೆಕ್ಟ್ ಆಗ್ತಿತ್ತು ಅಂದರೆ ಆಫ್ಲೈನಲ್ಲಿ ತೆಗೆಸ್ಕೊಳ್ಳಿ. ಆನ್ಲೈನ್ ತೆಗೆಸೋಕೆ ಇಷ್ಟ ಆಯ್ತಪ್ಪ ಅಂದರೆ ಇಲ್ಲೊಂದು ನಂಬರ್ ಕೊಟ್ಟಿರ್ತೀನಿ ಕೆಳಗಡೆ, ಡಿಸ್ಕ್ರಿಪ್ಷನಲ್ಲೂ ಕೂಡ ನಂಬರ್ ಕೊಟ್ಟಿರ್ತೀನಿ, ಕಮೆಂಟ್ ಬಾಕ್ಸಲ್ಲಿ ನಂಬರ್ ಕೊಟ್ಟಿರ್ತೀನಿ. ಅದಕ್ಕೆ ಜಸ್ಟ್ ವಾಟ್ಸಪ್ ಮಾಡಿ, ಯಾರು ಕೂಡ ಕಾಲ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಇದಿಷ್ಟು ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿ ಆಗಿತ್ತು. ವಿಡಿಯೋ ಏನಾದ್ರು ಇಷ್ಟ ಆಗಿತ್ತಪ್ಪ ಅಂತಂದರೆ ಒಂದು ಲೈಕ್ ಮಾಡಿ, ಮತ್ತು ನಿಮಗೇನಾದ್ರು ಡೌಟ್ಸ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ.